ಹಾಯ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಪುಷ್ಟಿ ಲಡ್ಡು ಹೇಗೆ ಮಾಡೋದು ನೋಡೋಣ ಬನ್ನಿ. ಇದು ಅಂಗನವಾಡಿಯಲ್ಲಿ ಕೊಡ್ತಾರೆ ಪುಷ್ಟಿ ಪೌಡ್ರ್ ಅಂತ. 6 ತಿಂಗಳಿಂದ 3 ವರ್ಷ ಪಾಪುಗಳಿಗೆ ಕೊಡ್ತಾರೆ. ಇದನ್ನು ಯೂಸ್ ಮಾಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದನ್ನು ನಾನು ನೀಟಾಗಿ ಜರಡಿ ಹಿಡಿದು ಇಟ್ಕೊಂಡಿದ್ದೀನಿ 1 ಕಪ್ಪಷ್ಟು. ಆಮೇಲೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, 2 ಚಮಚ ತುಪ್ಪ, 1 ಕಪ್ಪಷ್ಟು ಹಾಲು, ಕೊಬ್ಬರಿ ತುರಿ, ಆಮೇಲೆ ಬೆಲ್ಲ. ಇದು ಅಂಗನವಾಡಿಯಲ್ಲೇ ಕೊಡ್ತಾರೆ. ಇದು ಬೆಲ್ಲದ ಪುಡಿ ಅಂಗನವಾಡಿಯಲ್ಲೇ ಕೊಡ್ತಾರೆ ಮಕ್ಕಳಿಗೆ. 1 ಕಪ್ ಆಗೋಷ್ಟು ಬೆಲ್ಲದ ಪುಡಿ. ಮಾಡೋ ವಿಧಾನ ನೋಡೋಣ ಬನ್ನಿ. ಒಂದು ಪಾತ್ರೆಯನ್ನು ಇಕ್ಕಿ ಅದು ಬಿಸಿ ಆದ ನಂತರ ಒಂದು ಬೌಲಷ್ಟು ಬೆಲ್ಲ ನಾನೇನು ತೊಗೊಂಡಿದ್ದಿಲ್ಲ, ಅರ್ಧ ಕಪ್ ಆಗೋಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿದ್ಮೇಲೆ 1 ಎಳೆ ಪಾಕ ಬರಬೇಕು. ನೋಡಿ, ನಾನು 1 ಗ್ಲಾಸಿನ ನೀರು ತೊಗೊಂಡಿದ್ದೀನಿ. ಆ ನೀರಲ್ಲಿ ನಾವು ಬೆಲ್ಲದ ಪಾಕ ಹಾಕಿದ್ರೆ ಕೆಳಗೆ ಇಳಿಬೇಕು, ಮೇಲೆ ಬರಬಾರ್ದು. ಹಂಗೆ ಕೆಳಗೆ ಇಳಿದ್ರೆ ಅದು 1 ಎಳೆ ಪಾಕ ಅಂತಾರೆ. ಅಷ್ಟಾದರೆ ಸಾಕು, ಈ ಸ್ವೀಟ್ ಮಾಡೋಕ್ಕೆ ಅಷ್ಟಾದರೆ ಸಾಕು. ಆಮೇಲೆ ಒಂದು ಬೇರೆ ಪಾತ್ರೆ ಇಕ್ಕಿ ನೋಡಿ 2 ಚಮಚ ತುಪ್ಪ ಹಾಕಿ ಅದು ಚೆನ್ನಾಗಿ ಬಿಸಿ ಆದಮೇಲೆ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಹಾಕ್ಬಿಟ್ಟು ಚೆನ್ನಾಗಿ ಲೋ ಫ್ಲೇಮಲ್ಲಿ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಒಂದು ಬೌಲಲ್ಲಿ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಒಂದು ಬೌಲಲ್ಲಿ ಎತ್ತಿಕ್ಕೋತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಬ್ರೌನ್ ಆದರೆ ಸಾಕು. ನಾನು ಏನು ಮಿಕ್ಕಿರೋ ತುಪ್ಪ ಇದೆಯಲ್ಲ ಅದೇ ತುಪ್ಪದಲ್ಲಿ ಪುಷ್ಟಿ ಪೌಡ್ರು ನಾನೇನು 1 ಕಪ್ ತೊಗೊಂಡಿದ್ದೀನಲ್ಲ ಅದು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಲೋ ಫ್ಲೇಮಲ್ಲಿ ಕೈ ಆಡಿಸ್ತಾನೆ ಇರಿ. ನೋಡಿ, ನಾನು ಮಿಕ್ಸ್ ಮಾಡ್ತಿದ್ದೀನಲ್ಲ ಇದೇ ರೀತಿ ಮಿಕ್ಸ್ ಮಾಡ್ತಾನೆ ಇರಿ. ಅರ್ಧ ಬ್ರೌನ್ ಆದಮೇಲೆ ಕೊಬ್ಬರಿ ಪುಡಿ, ನಾನೇನು ಮನೇಲಿ ಕೊಬ್ಬರಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇನ್ನೊಂದು ಸ್ಪೂನು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡ್ತಾನೆ ಇರಿ. ಇದು ಲೋ ಫ್ಲೇಮಲ್ಲಿ ಮಾಡಿ, ಯಾಕಂದರೆ ತಲೆ ಹತ್ಬಿಡುತ್ತೆ. ನೋಡಿ, ಆದಮೇಲೆ ಈ ಥರ ಬ್ರೌನ್ ಆದಮೇಲೆ ನಾವೇನು ತೊಗೊಂಡಿದ್ವಲ್ಲ ಗೋಡಂಬಿ, ದ್ರಾಕ್ಷಿ, ಬಾದಾಮಿ 1 ಬೌಲಲ್ಲಿ ಅದನ್ನು ಚೆನ್ನಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ. ಇದು ಚೆನ್ನಾಗಿ ಮಿಕ್ಸ್ ಆಗೋದ್ರಿಂದ ಬಾಯ್ಗೆ ಸಿಗ್ತಾ ಇರುತ್ತೆ. ಆದಮೇಲೆ ಬೆಲ್ಲ ಪಾಕ ಮಾಡ್ಕೊಂಡಿದ್ದೀವಲ್ಲ ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಯಾಕಂದರೆ ಗಂಟಾಗ್ಬಿಡುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಿ. 1 2 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಕು. ಆಮೇಲೆ ಸ್ಟವ್ ಆಫ್ ಮಾಡಿ, ಆದಮೇಲೆ ನಾನೇನು ಹಾಲು 1 ಬೌಲಲ್ಲಿ ತೊಗೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಉಂಡೆ ಕಟ್ತಾಯಿದ್ದೀನಿ. ಇದು ಬಿಸಿಯಲ್ಲೇ ಮಾಡಬೇಕು, ಇಲ್ಲಾಂದರೆ ಉಂಡೆ ಚೆನ್ನಾಗಿ ಕಟ್ಟಲ್ಲ. ನೋಡಿ, ಬಿಸಿಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ತಾಯಿದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದು ವೇಸ್ಟ್ ಮಾಡೋ ಬದಲು ಪುಷ್ಟಿ ಪೌಡ್ರು ಹಿಂಗಾದರೂ ಯೂಸ್ ಮಾಡ್ಕೊಂಡು ತಿನ್ಬೋದು. ಪುಷ್ಟಿ ಪೌಡ್ರಿಂದ ಸ್ವೀಟ್ ರೆಡಿ ಆಗಿದೆ. ಇಷ್ಟವಾದಲ್ಲಿ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು.